ಓಂ ಕುಬೇರಾಯ ನಮಃ. ನಮಸ್ಕಾರ ಸ್ನೇಹಿತರೆ. ನಿಮ್ಮ ಮನೆಯಲ್ಲಿ ಪ್ರತಿದಿನ ಲಕ್ಷ್ಮಿಯ ಪೂಜೆ ಮಾಡಿದರೂ ಹಣ ಮಾತ್ರ ನೀರಿನಂತೆ ಖರ್ಚಾಗುತ್ತಿದೆಯಾ? ಇದಕ್ಕೆ ಕಾರಣ ಒಂದೇ, ನೀವು ಹಣ ಕೊಡುವವಳನ್ನು ಪೂಜಿಸುತ್ತಿದ್ದೀರಿ, ಆದರೆ ಹಣ ಕಾಯುವವನನ್ನು ಮನೆಯಿಂದ ಹೊರಗಿಟ್ಟಿದ್ದೀರಿ. ನಿಮಗೆ ಗೊತ್ತಾ, ರಾವಣನಿಂದ ಲಂಕೆಯನ್ನೇ ಕಳೆದುಕೊಂಡ ಕುಬೇರ ಮತ್ತೆ ಶ್ರೀಮಂತನಾಗಲು ಬಳಸಿದ ರಹಸ್ಯ ತಂತ್ರವೇನು? ಮನೆಯಲ್ಲಿ ಒಂದು ಬಟ್ಟಲು ಉಪ್ಪು ಇಟ್ಟರೆ ಸಾಲ ಹೇಗೆ ಮುಗಿಯುತ್ತದೆ? ಬನ್ನಿ ಆ ರಹಸ್ಯವನ್ನು ತಿಳಿಯೋಣ. ಸ್ನೇಹಿತರೆ, ನಾವೆಲ್ಲರೂ ಹಣ ಬೇಕು ಅಂದ ತಕ್ಷಣ ನೆನಪಿಸಿಕೊಳ್ಳುವುದು ತಾಯಿ ಮಹಾಲಕ್ಷ್ಮಿಯನ್ನು. ಆದರೆ ನಿಮಗೊಂದು ಸತ್ಯ ಗೊತ್ತಾ? ಲಕ್ಷ್ಮಿ ಚಂಚಲೆ, ಅವಳು ಒಂದೇ ಕಡೆ ನಿಲ್ಲುವುದಿಲ್ಲ. ಆದರೆ ಆ ಲಕ್ಷ್ಮಿಯನ್ನು ನಿಮ್ಮ ಮನೆಯಲ್ಲೇ ಕಟ್ಟಿಹಾಕುವ ಶಕ್ತಿ ಇರುವುದು ಒಬ್ಬರಿಗೆ ಮಾತ್ರ. ಅವರೇ ಧನಾಧಿಪತಿ ಕುಬೇರ. ನಮ್ಮ ಪ್ರಾಚೀನ ಶಾಸ್ತ್ರಗಳು ಹೇಳುವಂತೆ ಲಕ್ಷ್ಮಿ ಸಂಪತ್ತಿನ ಸೃಷ್ಟಿಕರ್ತೆ, ಆದರೆ ಕುಬೇರ ಸಂಪತ್ತಿನ ರಕ್ಷಕ. ನಾವು ಮಾಡುವ ದೊಡ್ಡ ತಪ್ಪು ಏನೆಂದರೆ, ನಾವು ಲಕ್ಷ್ಮಿಯನ್ನು ಪೂಜಿಸುತ್ತೀವಿ, ಆದರೆ ಕುಬೇರನನ್ನು ಮರೆತು ಬಿಡ್ತೀವಿ. ಬ್ಯಾಂಕ್ ಮ್ಯಾನೇಜರ್ ಲಕ್ಷ್ಮಿ ಲೋನ್ ಕೊಡಬಹುದು, ಆದರೆ ಲಾಕರ್ ಕೀ ಕುಬೇರ ಇಲ್ಲದಿದ್ದರೆ ಆ ಹಣವನ್ನು ಸೇಫಾಗಿ ಇಡೋಕೆ ಆಗಲ್ಲ. ಇವತ್ತು ನಾವು ಕುಬೇರನ ಆಶೀರ್ವಾದವನ್ನು ಮನೆಗೆ ಆಹ್ವಾನಿಸುವ ಪ್ರಾಚೀನ ರಹಸ್ಯಗಳನ್ನು ತಿಳಿಯಲಿದ್ದೇವೆ. ಇದು ಕೇವಲ ಅದೃಷ್ಟದ ವಿಷಯವಲ್ಲ, ಇದು ನಮ್ಮ ಮನೆಯಲ್ಲಿ ಮತ್ತು ದೈನಂದಿನ ಜೀವನದಲ್ಲಿ ನಾವು ರೂಢಿಸಿಕೊಳ್ಳಬೇಕಾದ ಸೂತ್ರಗಳು. ಕುಬೇರನಿಗೆ ಯಾವುದು ಇಷ್ಟ, ಯಾವುದು ಇಷ್ಟವಿಲ್ಲ? ಬನ್ನಿ ನಿಮ್ಮ ಮನೆಯನ್ನು ಅರಮನೆಯನ್ನಾಗಿ ಬದಲಿಸುವ ಆ ವಿಷಯಗಳನ್ನು ಶುರು ಮಾಡೋಣ. ಕುಬೇರನ ರಹಸ್ಯಗಳನ್ನು ತಿಳಿಯುವ ಮುನ್ನ ಅವನ ಜೀವನದ ಒಂದು ರೋಚಕ ಘಟನೆಯನ್ನು ನಾವು ತಿಳಿಯಬೇಕು. ಯಾಕೆಂದರೆ ಆ ಕಥೆಯಲ್ಲೇ ಐಶ್ವರ್ಯದ ಮೂಲ ಸೂತ್ರ ಅಡಗಿದೆ. ಒಂದು ಕಾಲದಲ್ಲಿ ಚಿನ್ನದ ಲಂಕೆ ಕುಬೇರನಿಗೆ ಸೇರಿತ್ತು. ಅವನು ಅಲ್ಲಿನ ರಾಜನಾಗಿದ್ದ. ಆದರೆ ಅವನ ಮಲಸಹೋದರನಾದ ರಾವಣ ತನ್ನ ಬಲದಿಂದ ಕುಬೇರನನ್ನು ಸೋಲಿಸಿ ಲಂಕೆಯನ್ನು ಮತ್ತು ಪುಷ್ಪಕ ವಿಮಾನವನ್ನು ಕಿತ್ತುಕೊಂಡು ಕುಬೇರ ಎಲ್ಲವನ್ನ ಕಳೆದುಕೊಳ್ಳುತ್ತಾನೆ. ಆಗ ಅವನು ಏನು ಮಾಡಿದ? ಅವನು ರಾವಣನ ಮೇಲೆ ಯುದ್ಧ ಮಾಡಲಿಲ್ಲ, ಅಳುತ್ತಾ ಕೂರಲಿಲ್ಲ. ಅವನು ನೇರವಾಗಿ ಹಿಮಾಲಯಕ್ಕೆ ಹೋದ. ಅಲ್ಲಿ ಶಿವನನ್ನು ಕುರಿತು ಘೋರ ತಪಸ್ಸು ಮಾಡಿದ. ಅವನ ಭಕ್ತಿಗೆ ಮೆಚ್ಚಿ ಶಿವನು ಪ್ರತ್ಯಕ್ಷನಾದಾಗ ಕುಬೇರ ಕೇಳಿದ್ದು ಲಂಕೆಯನ್ನಲ್ಲ. ಅವನು ಕೇಳಿದ್ದು, ಪ್ರಭು, ನನಗೆ ಲಂಕೆ ಹೋದರೆ ಹೋಯಿತು, ನನಗೆ ನಿನ್ನ ಹತ್ತಿರ ಇರುವ ಭಾಗ್ಯ ಕೊಡು, ನನಗೆ ಜಗತ್ತಿನ ಸಮಸ್ತ ಸಂಪತ್ತನ್ನು ರಕ್ಷಿಸುವ ಜವಾಬ್ದಾರಿ ಕೊಡು. ಶಿವನು ಅವನನ್ನು ದೇವತೆಗಳ ಖಜಾಂಚಿಯನ್ನಾಗಿ ಮಾಡಿದ. ಇಲ್ಲಿ ನಾವು ಕಲಿಯಬೇಕಾದ ಮೊದಲ ಪಾಠ ತ್ಯಾಗ ಮತ್ತು ತಾಳ್ಮೆ. ಕುಬೇರ ಲಂಕೆಯನ್ನು ಬಿಟ್ಟುಕೊಟ್ಟಿದ್ದಕ್ಕೆ ಅವನಿಗೆ ಅಲಕಾಪುರಿ ಎಂಬ ಲಂಕೆಗಿಂತ ಸುಂದರವಾದ ನಗರ ಸಿಕ್ಕಿತು. ಯಾರು ಧರ್ಮದ ದಾರಿಯಲ್ಲಿ ಮತ್ತು ತಾಳ್ಮೆಯಿಂದ ಇರುತ್ತಾರೋ ಅವರಿಗೆ ಕುಬೇರ ಒಲಿಯುತ್ತಾನೆ. ಈಗ ಅತಿ ಮುಖ್ಯವಾದ ವಿಷಯಕ್ಕೆ ಬರೋಣ. ಕುಬೇರನು ನಿಮ್ಮ ಮನೆಗೆ ಬರುವುದನ್ನು ತಡೆಯುತ್ತಿರುವ ಆ ತಪ್ಪುಗಳು ಯಾವುವು? ನಮ್ಮ ದೈನಂದಿನ ಜೀವನದಲ್ಲಿ ನಾವು ಮಾಡುವ ಆ ತಪ್ಪುಗಳೇ ಕಾರಣ. ಒಂದು, ಕತ್ತಲೆ ಮತ್ತು ಜೇಡರ ಬಲೆ. ಕುಬೇರನು ಸ್ವಚ್ಛತೆ ಮತ್ತು ಬೆಳಕಿನ ಪ್ರಿಯ. ಮನೆಯ ಮೂಲೆಗಳಲ್ಲಿ ಜೇಡರ ಬಲೆ ಇದ್ದರೆ ಅಥವಾ ಸಂಜೆ ಹೊತ್ತು ಮನೆಯಲ್ಲಿ ಕತ್ತಲೆ ಇದ್ದರೆ ಅಲ್ಲಿ ಕುಬೇರ ಬರುವುದಿಲ್ಲ, ಬದಲು ದಾರಿದ್ರ್ಯ ಪ್ರವೇಶಿಸುತ್ತದೆ. 2, ಹಣವನ್ನು ಅಗೌರವಿಸುವುದು. ಇದು ತುಂಬ ಜನ ಮಾಡ್ತಾರೆ. ನೋಟುಗಳನ್ನು ಉಂಡೆ ಮಾಡಿ ಜೇಬಿನಲ್ಲಿ ಇಡುವುದು, ಪರ್ಸ್ನಲ್ಲಿ ಹಣದ ಜೊತೆ ಹಳೆಯ ರಸೀದಿ, ಚಾಕ್ಲೇಟ್ ಕವರ್ ಇಡುವುದು. ಇದು ಕುಬೇರನಿಗೆ ಇಷ್ಟವಾಗುವುದಿಲ್ಲ. ನಿಮ್ಮ ಪರ್ಸ್ ಕುಬೇರನ ಪುಟ್ಟ ಮನೆ ಇದ್ದ ಹಾಗೆ, ಅದನ್ನು ಯಾವಾಗಲೂ ಕ್ಲೀನಾಗಿ ಇಡಿ. 3, ನೀರು ಸೋರುವುದು. ಮನೆಯ ನಲ್ಲಿಯಲ್ಲಿ ನೀರು ತೊಟ್ಟಿಕ್ಕುತ್ತಿದ್ದರೆ ನಿಮ್ಮ ಮನೆಯ ಹಣ ಕೂಡ ಹಾಗೆಯೇ ಕಳೆದು ಹೋಗುತ್ತದೆ ಎಂದು ಅರ್ಥ. ನೀರು ಸಂಪತ್ತಿನ ಸಂಕೇತ, ಅದನ್ನು ವ್ಯರ್ಥ ಮಾಡಬೇಡಿ. ಹಾಗಾದರೆ ಕುಬೇರನನ್ನು ಆಹ್ವಾನಿಸುವುದು ಹೇಗೆ? ಇದಕ್ಕಾಗಿ ನೀವು ದೊಡ್ಡ ಹೋಮ ಮಾಡಬೇಕಿಲ್ಲ. ನಿಮ್ಮ ದೈನಂದಿನ ರೂಢಿಗಳಲ್ಲಿ ಈ ಬದಲಾವಣೆಗಳನ್ನು ಮಾಡಿಕೊಳ್ಳಿ. 1, ಕುಬೇರನ ಸ್ಥಾನ. ಮನೆಯಲ್ಲಿ ಒಂದು ಹಸಿರು ಗಿಡವನ್ನು ಇಡಿ ಅಥವಾ ಒಂದು ಪಾತ್ರೆಯಲ್ಲಿ ನೀರು ತುಂಬಿ ಇಡಿ. ಹಸಿರು ಬಣ್ಣ ಮತ್ತು ನೀರು ಕುಬೇರನ ಶಕ್ತಿಯನ್ನು ಆಕರ್ಷಿಸುತ್ತದೆ. 2, ಸಂಜೆ ದೀಪದ ರಹಸ್ಯ. ಪ್ರತಿದಿನ ಸಂಜೆ ಮುಖ್ಯ ದ್ವಾರದ ಬಳಿ ಮತ್ತು ತುಳಸಿ ಕಟ್ಟೆಯ ಬಳಿ ದೀಪವನ್ನು ಹಚ್ಚಿ. ಇದು ಕುಬೇರನಿಗೆ ನಾವು ನೀಡುವ ಸ್ವಾಗತ. 3, ಲವಂಗ ಮತ್ತು ಕರ್ಪೂರ. ವಾರಕ್ಕೆ ಒಮ್ಮೆ ಕರ್ಪೂರದ ಜೊತೆ 2 ಲವಂಗವನ್ನು ಹಾಕಿ ಇಡೀ ಮನೆಗೆ ಧೂಪ ತೋರಿಸಿ.
ಇದು ಮನೆಯಲ್ಲಿರುವ ನೆಗೆಟಿವ್ ಎನರ್ಜಿಯನ್ನು ಓಡಿಸಿ ಕುಬೇರನ ಆಗಮನಕ್ಕೆ ದಾರಿ ಮಾಡಿಕೊಡುತ್ತದೆ. 4. ಲಾಕರ್ ಸೀಕ್ರೆಟ್. ನಿಮ್ಮ ಹಣ ಇಡುವ ತಿಜೋರಿ ಅಥವಾ ಬೀರು ಅದರ ಬಾಗಿಲು ಕುಬೇರನ ದಿಕ್ಕಿಗೆ ತೆಗೆಯಿರಿ. ಹೀಗೆ ಮಾಡಿದರೆ ಬೀರು ತೆಗೆದಾಗಲೆಲ್ಲ ಕುಬೇರನ ದೃಷ್ಟಿ ಹಣದ ಮೇಲೆ ಬಿದ್ದು ಅದು ವೃದ್ಧಿಯಾಗುತ್ತದೆ. ಸ್ನೇಹಿತರೆ, ನಿಯಮ ಪಾಲಿಸಿದ ತಕ್ಷಣ ಶ್ರೀಮಂತರಾಗ್ತೀವಿ ಅಂತ ಅನ್ಕೋಬೇಡಿ. ಕುಬೇರ ಅನುಗ್ರಹ ನೀಡುವ ಮೊದಲು ನಿಮ್ಮನ್ನು ಒಂದು ಪರೀಕ್ಷೆ ಮಾಡುತ್ತಾನೆ. ಅದೇ ಅಹಂಕಾರದ ಪರೀಕ್ಷೆ. ಹಣ ಬಂದಾಗ ಮನುಷ್ಯನಿಗೆ ಸೊಕ್ಕು ಬರುವುದು ಸಹಜ. ಆದರೆ ಆ ಸೊಕ್ಕು ಬಂದರೆ ಕುಬೇರ ಅಲ್ಲಿ ನಿಲ್ಲುವುದಿಲ್ಲ. ಇದಕ್ಕೆ ಸ್ವತಃ ಕುಬೇರನಿಗೆ ಆದ ಅನುಭವವೇ ಸಾಕ್ಷಿ. ಒಮ್ಮೆ ಕುಬೇರನಿಗೆ ತಾನು ಜಗತ್ತಿನಲ್ಲೇ ಅತ್ಯಂತ ಶ್ರೀಮಂತ ಎಂಬ ಅಹಂಕಾರ ಬಂದಂತೆ. ಅದನ್ನು ತೋರಿಸಿಕೊಳ್ಳಲು ಅವನು ಕೈಲಾಸಕ್ಕೆ ಹೋಗಿ ಶಿವ ಮತ್ತು ಪಾರ್ವತಿಯನ್ನು ತನ್ನ ಅರಮನೆಯಲ್ಲಿ ಊಟಕ್ಕೆ ಕರೆದ. ಶಿವನಿಗೆ ಕುಬೇರನ ಅಹಂಕಾರ ಅರ್ಥವಾಯಿತು. ಅವನು ನಕ್ಕು, ನಾನು ಬರಲ್ಲ, ನನ್ನ ಮಗ ಗಣೇಶನನ್ನು ಕರೆದುಕೊಂಡು ಹೋಗು ಅಂದರಂತೆ. ಕುಬೇರನಿಗೆ ಸ್ವಲ್ಪ ಬೇಜಾರಾಯಿತು. ಈ ಪುಟ್ಟ ಹುಡುಗ ಬಂದು ಎಷ್ಟು ಊಟ ಮಾಡಿಯಾನೋ, ನನ್ನ ಅರಮನೆಯ ವೈಭವ ಇವನಿಗೆ ಅರ್ಥವಾಗುತ್ತಾ ಅಂತ ಅಹಂಕಾರದಿಂದಲೇ ಕರೆದುಕೊಂಡು ಹೋದರಂತೆ. ಗಣೇಶನು ಊಟಕ್ಕೆ ಕುಳಿತ. ಕುಬೇರ ಬಂಗಾರದ ತಟ್ಟೆಯಲ್ಲಿ ಊಟ ಬಡಿಸಿದ. ಆಮೇಲೆ ಏನಾಯಿತು ಗೊತ್ತಾ? ಗಣೇಶ ಕ್ಷಣಾರ್ಧದಲ್ಲಿ ಬಡಿಸಿದ ಎಲ್ಲ ಊಟವನ್ನು ತಿಂದು ಮುಗಿಸಿದ. ಇನ್ನೂ ಬೇಕು ಅಂದರಂತೆ. ಕುಬೇರ ತನ್ನ ಅಡುಗೆಯವರನ್ನು ಕರೆಸಿ ಅರಮನೆಯಲ್ಲಿದ್ದ ಎಲ್ಲ ಅಡುಗೆಯನ್ನು ತರಿಸಿದ. ಗಣೇಶ ಅದನ್ನು ತಿಂದ. ಆದರೆ ಹಸಿವು ಇಂಗಲಿಲ್ಲ. ಕುಬೇರನಿಗೆ ಬೆವರು ಇಳಿಯಿತು. ಗಣೇಶ ಗರ್ಜಿಸಿದ, ಕುಬೇರ, ನನಗೆ ಹಸಿವಾಗುತ್ತಿದೆ, ತಿನ್ನಲು ಬೇರೆ ಏನೂ ಇಲ್ಲವೇ ಅಂದರಂತೆ. ಆಗ ಕುಬೇರ ಓಡಿ ಹೋಗಿ ಶಿವನ ಪಾದಕ್ಕೆ ಬಿದ್ದ. ಪ್ರಭು, ನನ್ನ ಅಹಂಕಾರ ಮುರಿಯಿತು. ಸಂಪತ್ತು ಇರೋದು ಹಂಚಿ ತಿನ್ನೋದಕ್ಕೆ ಹೊರತು ಪ್ರದರ್ಶನ ಮಾಡೋದಕ್ಕಲ್ಲ ಎಂದು ಕ್ಷಮೆಯನ್ನು ಕೇಳಿದರಂತೆ. ಆಗ ಶಿವ ಒಂದು ಹಿಡಿ ಅವಲಕ್ಕಿಯನ್ನು ಗಣೇಶನಿಗೆ ಕೊಟ್ಟರಂತೆ. ಅದನ್ನು ಭಕ್ತಿಯಿಂದ ಗಣೇಶನಿಗೆ ನೀಡಿದಾಗ ಅವನ ಹಸಿವು ನೀಗಿತಂತೆ. ಸ್ನೇಹಿತರೆ, ನಿಮ್ಮ ಹತ್ತಿರ ಇಷ್ಟೇ ಹಣ ಬರಲಿ, ನಾನು ಎಂಬ ಅಹಂಕಾರ ಬೇಡ. ಕುಬೇರ ಬಾಗಿಲಲ್ಲಿ ನಿಲ್ಲಬೇಕಾದರೆ ನಾವು ವಿನಯವಂತರಾಗಿರಬೇಕು. ಸ್ನೇಹಿತರೆ, ಈಗ ಒಂದು ಪ್ರಾಕ್ಟಿಕಲ್ ಆದ ನಮ್ಮ ಹಿರಿಯರು ಮಾಡುತ್ತಿದ್ದ ಸೀಕ್ರೆಟ್ ಸೇವಿಂಗ್ಸ್ ವಿಧಾನವನ್ನು ಹೇಳಿಕೊಡ್ತೇನೆ. ಇದಕ್ಕೆ ಕುಬೇರ ಪಾತ್ರೆ ಅಥವಾ ಅಕ್ಷಯ ಹುಂಡಿ ಅಂತ ಕರೀತಾರೆ. ಇದನ್ನು ಮಾಡೋದು ಹೇಗೆ? ಒಂದು ವಸ್ತು, ಒಂದು ಸಣ್ಣ ಪಾತ್ರೆಯನ್ನು ತೆಗೆದುಕೊಳ್ಳಿ, ಆದರೆ ಪ್ಲಾಸ್ಟಿಕ್ ಬೇಡ. 2. ಸಿದ್ಧತೆ. ಆ ಪಾತ್ರೆಗೆ ಅರಿಶಿನ ಲೇಪಿಸಿ 4 ಕಡೆ ಕುಂಕುಮದ ಬೊಟ್ಟು ಇಡಿ. ಅದರ ಒಳಗೆ ಸ್ವಲ್ಪ ಅಕ್ಕಿ, 1 ಅಡಿಕೆ ಮತ್ತು 1 ರೂಪಾಯಿ ನಾಣ್ಯವನ್ನು ಹಾಕಿ. 3. ಸ್ಥಾಪನೆ. ಇದನ್ನು ನಿಮ್ಮ ಮನೆಯ ದೇವರ ಕೋಣೆಯಲ್ಲಿ ಯಾರಿಗೂ ಕಾಣದಂತೆ ರಹಸ್ಯವಾಗಿ ಇಡಿ. 4. ಆಚರಣೆ. ಪ್ರತಿದಿನ ನಿಮ್ಮ ಮನೆಯ ಹತ್ತಿರ ಇರುವ ಅಥವಾ ಪರ್ಸ್ನಲ್ ಇರುವ ನಾಣ್ಯಗಳನ್ನು ಆ ಪಾತ್ರೆಗೆ ಹಾಕುವಾಗ ಧನಂ ವರ್ಧತಾಂ ಅಂತ ಮನಸ್ಸಿನಲ್ಲೇ ಹೇಳಿ. ಇದರ ಮ್ಯಾಜಿಕ್ ಏನು? ನೀವು ಹಾಕುವ ಚಿಲ್ಲರೆ ಹಣ ಮುಖ್ಯ ಅಲ್ಲ, ಆದರೆ ಪ್ರತಿದಿನ ಹಾಕುವ ಆ ಶಿಸ್ತು ಇದೆಯಲ್ಲ, ಅದು ಕುಬೇರನಿಗೆ ಇಷ್ಟ. ಆ ಪಾತ್ರೆ ಅಥವಾ ಹುಂಡಿ ತುಂಬಿದಾಗ ಆ ಹಣವನ್ನು ಖರ್ಚು ಮಾಡಬೇಡಿ. ಅದರಿಂದ ದೇವರಿಗೆ ಪೂಜೆಯನ್ನು ಮಾಡಿಸಿ, ಅಥವಾ ದಾನ ಮಾಡಿ, ಅಥವಾ ಮನೆಯಲ್ಲಿ ಸಿಹಿ ಮಾಡಿ. ಹೀಗೆ ಮಾಡಿದರೆ ಆ ಪಾತ್ರೆ ನಿಮ್ಮ ಪಾಲಿನ ಅಕ್ಷಯ ಪಾತ್ರೆಯಾಗುತ್ತದೆ. ಸಾಲಕ್ಕಾಗಿ ಕೈ ಚಾಚುವ ಪರಿಸ್ಥಿತಿ ಎಂದಿಗೂ ಬರುವುದಿಲ್ಲ. ಇದು ಕೇವಲ ಮನೆಗೆ ಮಾತ್ರ ಅಲ್ಲ, ಅಂಗಡಿ, ಬಿಸ್ನೆಸ್ ಅಥವಾ ಆಫೀಸ್ ನಡೆಸುವವರಿಗೂ ಕುಬೇರನ ಅನುಗ್ರಹ ಬೇಕೇ ಬೇಕು. ವ್ಯಾಪಾರದಲ್ಲಿ ಲಾಭ ಬರಲು, ಗಿರಾಕಿಗಳು ಆಕರ್ಷಿತರಾಗಲು ಈ 3 ನಿಯಮಗಳನ್ನು ಪಾಲಿಸಿ. 1. ಕುಬೇರನ ಆಸನ. ನಿಮ್ಮ ಅಂಗಡಿಯಲ್ಲಿ ಹಣ ಇಡುವ ಡ್ರಾಯರ್ ಅಥವಾ ಕ್ಯಾಶ್ ಕೌಂಟರ್ ಹೇಗಿರಬೇಕು ಅಂದರೆ ಅದು ಕುಬೇರನ ದಿಕ್ಕಿಗೆ ಇರಬೇಕು. 2. ಕನ್ನಡಿಯ ಚಮತ್ಕಾರ. ನಿಮ್ಮ ಕ್ಯಾಶ್ ಬಾಕ್ಸ್ನ ಒಳಗಡೆ ಒಂದು ಹಣದ ಎದುರುಗಡೆ ಒಂದು ಚಿಕ್ಕ ಕನ್ನಡಿಯನ್ನು ಇಡಿ. ಆ ಕನ್ನಡಿಯಲ್ಲಿ ಹಣದ ಪ್ರತಿಬಿಂಬ ಕಾಣಬೇಕು. ಇದು ಶಾಸ್ತ್ರದ ಪ್ರಕಾರ ಹಣವನ್ನು ಡಬಲ್ ಮಾಡುವ ಸಂಕೇತ. ಇದು ಪಾಸಿಟಿವ್ ಎನರ್ಜಿಯನ್ನು ಹೆಚ್ಚಿಸುತ್ತದೆ. 3. ನಿಂಬೆಹಣ್ಣಿನ ರಕ್ಷಣೆ. ಪ್ರತಿ ಮಂಗಳವಾರ ಅಥವಾ ಶುಕ್ರವಾರ ಒಂದು ಹಸಿರು ನಿಂಬೆಹಣ್ಣನ್ನು ತೆಗೆದುಕೊಂಡು ನಿಮ್ಮ ಅಂಗಡಿಗೆ ದೃಷ್ಟಿಯನ್ನು ತೆಗೆಯಿರಿ. ಇದು ಜನರ ಕೆಟ್ಟ ದೃಷ್ಟಿಯನ್ನು ತೆಗೆದುಹಾಕುತ್ತದೆ.
ದೃಷ್ಟಿ ಹೋದರೆ ಅದೃಷ್ಟ ತಾನಾಗೇ ಬರುತ್ತೆ. ಕೊನೆಯದಾಗಿ ಒಂದು ತಾಂತ್ರಿಕ ರಹಸ್ಯ. ಕುಬೇರನಿಗೆ ಪ್ರಿಯವಾದ ಸಂಖ್ಯೆ ಕುಬೇರ ಯಂತ್ರದಲ್ಲಿ ಅಡ್ಡ ನೇರ ಓರೆ ಹೇಗೆ ಕೂಡಿದರೂ ಮೊತ್ತ 72 ಬರುತ್ತದೆ. ಸಾಧ್ಯವಾದರೆ ಒಂದು ತಾಮ್ರದ ಅಥವಾ ಬೆಳ್ಳಿಯ ಕುಬೇರ ಯಂತ್ರವನ್ನು ತಂದು ಪೂಜೆ ಮಾಡಿ ಪರ್ಸ್ನಲ್ಲಿ ಇಟ್ಟುಕೊಳ್ಳಿ. ಇದು ಹಣದ ಸೋರಿಕೆಯನ್ನು ತಡೆಯುತ್ತದೆ. ಹಾಗೆಯೇ ಮನೆಯಲ್ಲಿ ಹಣದ ಕಲಹಗಳಾಗುತ್ತಿದ್ದರೆ ಒಂದು ಗಾಜಿನ ಬಟ್ಟಲಿನಲ್ಲಿ ಕಲ್ಲುಪ್ಪನ್ನು ತುಂಬಿ ಅದನ್ನು ಮನೆಯ ಮೂಲೆಯಲ್ಲಿ ಇಡಿ. ವರ್ಷಕ್ಕೊಮ್ಮೆ ಆ ಉಪ್ಪನ್ನು ಸಿಂಕ್ಗೆ ಹಾಕಿ ಹೊಸ ಉಪ್ಪು ತುಂಬಿ. ಉಪ್ಪು ಮನೆಯಲ್ಲಿರುವ ನೆಗೆಟಿವಿಟಿಯನ್ನು ಹೀರಿಕೊಳ್ಳುತ್ತದೆ. ಮನಸ್ಸು ಶಾಂತವಾಗಿದ್ದರೆ ಮಾತ್ರ ಅಲ್ಲಿ ಲಕ್ಷ್ಮಿ ಮತ್ತು ಕುಬೇರ ನೆಲೆಸುತ್ತಾರೆ. ಸ್ನೇಹಿತರೆ, ಮನೆ ಸರಿ ಹೋಯಿತು, ಪದ್ಧತಿ ಸರಿ ಹೋಯಿತು. ಈಗ ನಮ್ಮ ಮನಸ್ಸನ್ನು ಕುಬೇರನ ಫ್ರೀಕ್ವೆನ್ಸ್ಗೆ ಟ್ಯೂನ್ ಮಾಡೋದು ಹೇಗೆ? ಇದಕ್ಕೆ ಇರುವ ಏಕೈಕ ದಾರಿ ಕುಬೇರ ಮಂತ್ರ. ಈ ಮಂತ್ರಕ್ಕೆ ಹಣವನ್ನು ಕಾಂತದಂತೆ ಸೆಳೆಯುವ ಶಕ್ತಿ ಇದೆ. ಓಂ ಯಕ್ಷಾಯ ಕುಬೇರಾಯ ವೈಶ್ರವಣಾಯ ಧನಧಾನ್ಯಧಿಪತಿಯೇ ಧನಧಾನ್ಯ ಸಮೃದ್ಧಮಮೇ ದೇಹಿ ದಾಪಾಯ ಸ್ವಾಹ. ಇದನ್ನು ಪಠಿಸುವ ವಿಧಾನ: ಪ್ರತಿದಿನ ಬೆಳಗ್ಗೆ ನಿಮ್ಮ ಮನೆಯ ತುಂಬ ಬಂಗಾರದ ಬೆಳಕು ತುಂಬಿದೆ ಎಂದು ಭಾವಿಸಿ ಈ ಮಂತ್ರವನ್ನು 21 ಬಾರಿ ಅಥವಾ 108 ಬಾರಿ ಜಪಿಸಿ. ಇದು ನಿಮ್ಮ ಆಲೋಚನೆಗಳನ್ನು ಬದಲಾಯಿಸುತ್ತದೆ. ನನ್ನ ಹತ್ತಿರ ಹಣ ಇಲ್ಲ ಅನ್ನೋ ಕೊರಗು ಹೋಗಿ ನಾನು ಸಂಪದ್ಭರಿತ ಅನ್ನೋ ಭಾವನೆ ಬರುತ್ತದೆ. ಯಾವಾಗ ನಿಮ್ಮ ಭಾವನೆ ಬದಲಾಗುತ್ತೋ ಆಗ ಪ್ರಕೃತಿ ನಿಮಗೆ ಅವಕಾಶಗಳನ್ನು ಕೊಡಲು ಶುರು ಮಾಡುತ್ತೆ. ಸ್ನೇಹಿತರೆ, ಕುಬೇರ ಅಂದರೆ ಕೇವಲ ಹಣದ ರಾಶಿಯಲ್ಲ, ಅವನು ಸ್ಥಿರತೆ ಮತ್ತು ತೃಪ್ತಿಯ ಸಂಕೇತ. ಇಂದು ನಾವು ಕಲಿತ ಪಾಠಗಳನ್ನು ಒಮ್ಮೆ ನೆನಪಿಸಿಕೊಳ್ಳೋಣ. 1. ಧರ್ಮದ ದಾರಿಯಲ್ಲಿ ನಡೆಯುವುದು. 2. ಮನೆಯನ್ನು ದೇವಸ್ಥಾನದಂತೆ ಶುದ್ಧವಾಗಿಡುವುದು. 3. ಹಣವನ್ನು ಗೌರವಿಸುವುದು ಮತ್ತು ಮನೆಯಲ್ಲಿ ಪಾಸಿಟಿವ್ ಎನರ್ಜಿ ಕಾಪಾಡುವುದು. ಈ ನಿಯಮಗಳನ್ನು ಯಾರು ಶ್ರದ್ಧೆಯಿಂದ ಪಾಲಿಸುತ್ತಾರೋ ಅವರ ಮನೆಗೆ ಕುಬೇರ ಬಂದು ನೆಲೆಸುತ್ತಾನೆ. ಹಿಂದೆ ನಮ್ಮ ಮನೆಯಲ್ಲಿ ಈ ಸಣ್ಣ ಬದಲಾವಣೆಗಳನ್ನು ಮಾಡಿ ಮುಂದಿನ 48 ದಿನಗಳಲ್ಲಿ ನಿಮ್ಮ ಆರ್ಥಿಕ ಪರಿಸ್ಥಿತಿಯಲ್ಲಿ ಆಗುವ ಬದಲಾವಣೆಯನ್ನು ನೀವೇ ನೋಡಿ. ಕುಬೇರನ ಕತೆ, ಗಣಪತಿಯ ಪಾಠ, ಕುಬೇರನ ರಹಸ್ಯ ಮತ್ತು ಅಕ್ಷಯ ಹುಂಡಿಯ ವಿಧಾನ ಇವೆಲ್ಲವೂ ಕೇವಲ ಮಾಹಿತಿಯಲ್ಲ, ಇವು ಜೀವನದ ಸೂತ್ರಗಳು. ಕುಬೇರ ಬರೀ ಹಣ ಕೊಡುವುದಿಲ್ಲ, ಭಾಗ್ಯವನ್ನು ಕೊಡುತ್ತಾನೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಟ್ಟು ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಶೇರ್ ಮಾಡಿಕೊಳ್ಳಿ. ಕಾಮೆಂಟ್ ಬಾಕ್ಸ್ನಲ್ಲಿ ಓಂ ಕುಬೇರಾಯ ನಮಃ ಎಂದು ಕಾಮೆಂಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.